ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ಸೌಮ್ಯ ರೆಡ್ಡಿ ಮೇಡಮ್ ಅವರ ಆದೇಶದಂತೆ ಇವತ್ತು ಹೊಸಕೋಟೆನಲ್ಲಿ ಜಿಲ್ಲಾ ಅಂದರೆ 4 ತಾಲೂಕು ಎಲ್ಲ ಸೇರಿಕೊಂಡು ನಾವು ಇವತ್ತು ಏನು 60 ರೂಪಾಯಿ ಬೆಲೆ ಏರಿಕೆ ಏನು ಮಾಡಿದ್ದಾರೆ ಸಿಲಿಂಡರ್ ಮೇಲೆ, ಅದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹೊಸಕೋಟೆ ಕ್ಷೇತ್ರದ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರ ಆದೇಶದಂತೆ ಅಧ್ಯಕ್ಷತೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ನಾಳೆ 14/3/2026 ನಾವು ಹಮ್ಮಿಕೊಂಡಿದ್ದೇವೆ. ಇಡೀ 4 ತಾಲೂಕಿನಿಂದ ಮಹಿಳೆಯರು ಆಗಮಿಸುತ್ತಿದ್ದಾರೆ. ಈ ಒಂದು ಪ್ರತಿಭಟನೆಗೆ ಎಲ್ಲ ಮಹಿಳೆಯರು ಬಂದು ಸೇರ್ಕೊಂಡು ನಾವು ಏನು ಇವತ್ತು ಸಮಾಜದಲ್ಲಿ ಮಹಿಳೆಯರಿಗೆ ಆದಂತ ಒಂದು 60 ರೂಪಾಯಿ ಒಂದು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ತುಂಬಾ ಕಷ್ಟ ಆಗ್ತಾ ಇದೆ, ಮತ್ತೆ ರೈತರಿಗೂ ಕಷ್ಟ ಆಗ್ತಾ ಇದೆ, ಸಾಮಾನ್ಯ ಜನರಿಗೂ ಕಷ್ಟ ಆಗ್ತಾ ಇದೆ. ಈ ಒಂದು ಪ್ರತಿಭಟನೆ ಮಾಡಿರೋದ್ರಿಂದ ನಾವು 60 ರೂಪಾಯಿ ಏನು ಜಾಸ್ತಿ ಮಾಡಿದಾರೋ ಅದ್ರ ಕಡಿಮೆ ಮಾಡಿಲ್ಲ ಅಂತಂದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಇನ್ನು ಮುಂದೆ ನಾವು ತಾಲೂಕು ಮಟ್ಟದಲ್ಲಿ ಇವತ್ತೇನು ಜಿಲ್ಲಾ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಾಳೆ ದಿನ ನಾವು ತಾಲೂಕು ಮಟ್ಟದಲ್ಲೂ ಮಾಡ್ತೀವಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಮಾಡ್ತೀವಿ ಅಂತ ನಾನು ಈ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಹಾಕ್ತಾ ಇದ್ದೀವಿ. ದಯಮಾಡಿ ಈ ಕೇಂದ್ರ ಬಿಜೆಪಿ ಸರ್ಕಾರ ಏನು 60 ರೂಪಾಯಿ ಏನು ಜಾಸ್ತಿ ಮಾಡಿದ್ದಾರೆ ಸಿಲಿಂಡರ್ ಮೇಲೆ, ದಯವಿಟ್ಟು ಅದನ್ನ ಕಡಿಮೆ ಮಾಡಿಲ್ಲ ಅಂದ್ರೆ ನಾವು ಇನ್ನೂ ರಾಜ್ಯದಲ್ಲಿ ಉಗ್ರ ಹೋರಾಟಗಳನ್ನು ಮಾಡಬೇಕಾಗತ್ತೆ. ಈ ಒಂದು ಪ್ರತಿಭಟನೆ ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ. ಅವರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಮಹಿಳೆಯರು. ಇವತ್ತು 1 ರೂಪಾಯಿಗೂ ಕಷ್ಟ ಆಗ್ತಾ ಇದೆ. ಇವತ್ತು ನೋಡಿ ರಾಜ್ಯದಲ್ಲಿ ಸಿಲಿಂಡರ್ ಯಾವ ಅಂಗಡಿನಲ್ಲೂ ಯಾವ ಹೋಟೆಲ್ಗೂ ಬರ್ತಾ ಇಲ್ಲ, ಮನೆಗೂ ಸಿಗ್ತಾ ಇಲ್ಲ, ಬುಕ್ ಮಾಡಿದ್ರು ಬುಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಸಿಲಿಂಡರ್ ಇಂದ ನಾವು ಊಟ ಮಾಡಕ್ಕೂ ಕಷ್ಟ ಆಗ್ತಾ ಇದೆ. ಈಗೇನು ಒಲೆಗಳಿಟ್ಕೊಂಡು ನಾವು ಹಳ್ಳಿನಲ್ಲಿ ಹೋಗಿ ಜೀವನ ಮಾಡೋಂಥ ಪರಿಸ್ಥಿತಿನ ತಂದಿಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ನಾವೆಲ್ಲ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ನಮಗೆ ಮುಕ್ತಿಯನ್ನು ಕೊಡಿಸಿ, ನಮಗೆ ಮೊದಲಿನ ತರ ಸಿಲಿಂಡರ್ ಮನೆ ಮನೆಗೂ ಸಿಗ್ಲಿ, ಮತ್ತೆ ಸಿಲಿಂಡರ್ ಇಲ್ಲ ಅಂದ್ರೆ ಜೀವನ ಮಾಡಕ್ಕೆ ಆಗಲ್ಲ. ಹೋಟೆಲ್ಗಳು ಎಲ್ಲಾ ಮುಚ್ತಾ ಇದ್ದಾರೆ. ನಾಳೆ ದಿನ ನಮ್ಮ ಮನೆಗಳಲ್ಲೂ ನಮಗೆ ಊಟ ಸಿಲಿಂಡರ್ ಇಲ್ಲ ಅಂದ್ರೆ ನಿಮ್ಗೂ ಗೊತ್ತು ಊಟನೇ ಇಲ್ಲ, ನಾವು ಊಟ ಮಾಡಕ್ಕೂ ಆಗಲ್ಲ. ಮಕ್ಕಳು ಮರಿ ಜೀವನ ಮಾಡಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸಿಲಿಂಡರ್ ಸಮಸ್ಯೆ ಆಗಿರೋದ್ರಿಂದ ಮತ್ತೆ ಜಾಸ್ತಿ ಆಗಿರೋದ್ರಿಂದ ಸಾಮಾನ್ಯ ಜನರಿಗೆ ಆಗ್ಲಿ ರೈತರಿಗಾಗ್ಲಿ ಎಲ್ಲರಿಗೂ ಮಹಿಳೆಯರಿಗೂ ತುಂಬಾ ಕಷ್ಟ ಇದೆ. ಇದರಿಂದ ನಮ್ಗೆ ಮುಕ್ತಿಯನ್ನು ಕೊಡಿಸ್ಲೇಬೇಕು, ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾಳೆ 14/3/2026 ಶನಿವಾರ ಬೆಳಗ್ಗೆ 10 ಗಂಟೆಗೆ ಕೆಇಬಿ ಸರ್ಕಲ್ ಇಂದ ರ್ಯಾಲಿ ಮಾಡಿ ತಾಲೂಕು ಆಫೀಸ್ ಕಚೇರಿಯವರೆಗೆ ನಾವು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಏನು 60 ರೂಪಾಯಿ ಬೆಲೆ ಹೆಚ್ಚು ಮಾಡಿರೋದ್ರಿಂದ ಈಗ ನಮ್ಮ ತಾಲೂಕಿನ ಜನತೆಗೆ, ಕಾಂಗ್ರೆಸ್ ಮುಖಂಡರಿಗೆ, ಹಿರಿಯರಿಗೆ ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೀನಿ ಈ ಮೂಲಕ. ದಯಮಾಡಿ ಎಲ್ಲ ಕಾಂಗ್ರೆಸ್ ಮುಖಂಡರು, ಎಲ್ಲರೂ ಮಹಿಳೆಯರು ಎಲ್ಲ ಸೇರ್ಕೊಂಡು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸೋಣ. ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ, ಈ ಪ್ರತಿಭಟನೆಗೆ ಬರಬೇಕೆಂದು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.